ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಜುನ್ ಎಸ್ ಕಶ್ಯಪ್, ಶ್ವಾಸಕೋಶ ತಜ್ಞ. ನಾನು ಡಾಕ್ಟರ್ ಶರತ್ ಚಂದ್ರ, ಇಬ್ಬರು ಶ್ವಾಸಕೋಶ ತಜ್ಞರು, ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರು. ಇವತ್ತು ನಾವು ಶ್ವಾಸಕೋಶದ ರೋಗಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಶ್ವಾಸಕೋಶದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರೆಸ್ಪಿರೇಟರಿ ಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಎರಡು ಶ್ವಾಸಕೋಶಗಳು ಅಥವಾ ಲಂಗ್ಸ್ ನಮ್ಮ ರಿಬ್ ಕೇಜ್ ಒಳಗಡೆ ಹೃದಯದ ಎರಡು ಬದಿಯಲ್ಲಿ ಶ್ವಾಸಕೋಶಗಳಿರ್ತವೆ. ಹಾಗೆ ಶ್ವಾಸದ ನಾಳಗಳು, ಇವಾಗ ನಮ್ಮ ಬಾಯಿಂದ ಮೂಗಿನಿಂದ ಗಾಳಿಯನ್ನು ತಗೊಂಡುಕೊಂಡು ಹೀಗೆ ಶ್ವಾಸದ ನಾಳದಿಂದ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಕಡೆ ನಾವು ಗಾಳಿ ಹೋಗಿ ಆಮ್ಲಜನಕವನ್ನು ರಕ್ತಕ್ಕೆ ಅಬ್ಸಾರ್ಬ್ ಆಗಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಚೆ ಬಂದು ಹೀಗೆ ನಡೀತದೆ. ಈಗ ಹುಟ್ಟಿನಿಂದ ಕೊನೆಯವರೆಗೂ ಶ್ವಾಸಕೋಶ, ನಮ್ಮ ಹೃದಯ ಹೇಗೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಕೆಲಸ ಮಾಡ್ತಾ ಇರ್ತದೋ ಹಾಗೆ ನಮ್ಮ ಶ್ವಾಸಕೋಶಗಳು ಕೂಡ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ. ಇಂದು ನಾವು ಮಾತಾಡೋದು ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್, COPD ಅನ್ನೋ ಒಂದು ಕಾಯಿಲೆ ಬಗ್ಗೆ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಡಾಕ್ಟರ್ ಶರತ್. ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಇದೊಂದು ದೀರ್ಘಕಾಲದ ಶ್ವಾಸಕೋಶದ ತೊಂದರೆ. ಮುಖ್ಯವಾಗಿ ಈ ತೊಂದರೆಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ದೀರ್ಘಕಾಲದಿಂದ ಒಬ್ಬ ವ್ಯಕ್ತಿಗೆ ಉಸಿರು ಒಳಗೆ ಮತ್ತು ಹೊರಗೆ ಆಡಲು ಕಷ್ಟ ಆಗುವಂಥದ್ದು. ಇದಕ್ಕೆ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ನಾವು ಕರಿತೇವೆ. ಹಾಗಾಗಿ ಈ ಕಾಯಿಲೆ ಎಷ್ಟು ಜನರಲ್ಲಿ ಕಂಡುಬರ್ಬೋದು ಅಂತ ನಾನು ಕೇಳಿದರೆ, 8% 10 ಜನಕ್ಕೆ ಈ ಕಾಯಿಲೆ ನಮ್ಮ ದೇಶದಲ್ಲಿ ಕಂಡುಬರುತ್ತೆ. ಸುಮಾರು ಜನಕ್ಕೆ ಈ ಕಾಯಿಲೆ ಇದೆ ಅಂತ ಗೊತ್ತಾಗತ್ತೆ, ಸುಮಾರು ಜನಕ್ಕೆ ಗೊತ್ತಾಗೋದೇ ಇಲ್ಲ. ಈಗ COPDಗಳ ಕಾರಣಗಳೇನು? COPDಯ ಕಾರಣಗಳು ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಸ್ಮೋಕಿಂಗ್ ಆಗಿರುತ್ತೆ. ಸ್ಮೋಕಿಂಗ್, ಸಿಗರೇಟ್ಸ್ ಆಗಿರ್ಬೋದು, ಬೀಡೀಸ್ ಆಗಿರ್ಬೋದು, ಆರ್ ನಾನ್ ಸ್ಮೋಕ್ಲೆಸ್ ಟೊಬ್ಯಾಕೊ. ಈಗ ಹೊಸದಾಗಿ ವೇಪರೈಸರ್ಸ್ ಅಂತ ಯೂಸ್ ಮಾಡ್ತಾರೆ, ವೇಪ್ಸ್ ಅಂತ ಹೇಳಿ, ಅದು ಒಂದು ಕಾರಣ ಆಗಿರುತ್ತೆ. ಹಾಗೆ ಅದಲ್ಲದೆ ಎನ್ವಿರಾನ್ಮೆಂಟಲ್ ಟೊಬ್ಯಾಕೊ ಸ್ಮೋಕ್ ಆರ್ ನಾನ್ ಸ್ಮೋಕಿಂಗ್ COPD. ಇವಾಗ ಮಹಿಳೆಯರಲ್ಲಿ ಅವರಲ್ಲಿ COPD ಕಂಡು ಬಂದಾಗ, ಸ್ಮೋಕಿಂಗ್ ರಿಸ್ಕ್ ಕಾಸ್ ಆಗಿಲ್ಲದೆ ಇದ್ದಾಗ, ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಆಗಿರ್ಬೋದು, ಅಥವಾ ಏರ್ ಪೊಲ್ಯೂಷನ್, ಎನ್ವಿರಾನ್ಮೆಂಟಲ್ ಏರ್ ಪೊಲ್ಯೂಷನ್, ಇಂಡೋರ್ ಏರ್ ಪೊಲ್ಯೂಷನ್. ಈಗ ಸೌದೆ ಒಲೆ ಉಪಯೋಗಿಸ್ತಾ ಇದ್ದಾಗ ಅದರಿಂದ ಬರುವಂಥ ಹೊಗೆ, ಅದರ ಸೇವನೆ ಕೂಡ ಲಂಗ್ಸ್ಗೆ ಭಾರಿ ಕೆಟ್ಟದಾಗಿರ್ತದೆ. ಅದಲ್ಲದೆ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಇಸ್ ಜೆನೆಟಿಕ್ ಕಾಸಸ್ ಅಂತ ಹೇಳ್ತೀವಿ. α1 ಆ್ಯಂಟಿಟ್ರಿಪ್ಸಿನ್ ಡಿಫಿಷಿಯನ್ಸಿ. ಇದು ಪರ್ಟಿಕ್ಯುಲರ್ಲಿ ಯಂಗ್ ಮೇಲ್ ಪೇಷಂಟ್ಸ್, 40 ಇಯರ್ಸ್ ಕೆಳಪಟ್ಟವರಲ್ಲಿ, ಸ್ಮೋಕಿಂಗ್ ಹಿಸ್ಟ್ರಿ ಇಲ್ಲದೇ ಇರುವವರಲ್ಲಿ ಕಂಡು ಬರುವಂತಹ ಒಂದು ಮುಖ್ಯವಾದ ಕಾರಣವಾಗಿರುತ್ತದೆ. ಮುಖ್ಯವಾಗಿ ಈ ರೋಗ ಲಕ್ಷಣಗಳೇನು, ಈ ರೋಗದ ಗುಣಲಕ್ಷಣಗಳು ಏನು ಅಂತ ಕೇಳಿದರೆ, ದೀರ್ಘಕಾಲದಿಂದ ಬರುವಂತಹ ಒಂದು ತೊಂದರೆ ಅಂತ ನಾನು ಹೇಳಿದೆ ಈಗಾಗಲೇ. ದೀರ್ಘಕಾಲದಿಂದ ಇರುವಂತಹ ಒಂದು ಕೆಮ್ಮು, ಉಸಿರಾಟದ ಒಂದು ತೊಂದರೆ ಅಂದರೆ ಉಬ್ಬಸ ಬರುವಂಥದ್ದು, ಓಡಾಡುವಾಗ ಅಥವಾ ಕೂತಿರುವಾಗ, ಅಥವಾ ಅರ್ಲಿ ಸ್ಟೇಜಸ್ಸಲ್ಲಿ ವ್ಯಕ್ತಿ ಆರಾಮಾಗಿದ್ದರೂ ಕೂಡ ಮೆಟ್ಟಿಲುಗಳೇರುವಾಗ ಅಥವಾ ಇಳಿಜಾರು ಏರುವಾಗ ಉಂಟಾಗುವ ಉಬ್ಬಸ ಇದರ ಮುಖ್ಯ ಗುಣಲಕ್ಷಣಗಳು. ಇದಲ್ಲದೇ ವೀಸಿಂಗ್ ಅಂತ ಕರಿತೀವಿ, ಅಂದರೆ ಉಸಿರಾಡುವಾಗ, ಅಂದರೆ ಶ್ವಾಸ ಒಳಗೆ ಮತ್ತು ಹೊರಗೆ ಆಡುವಾಗ ಶ್ವಾಸದ ಒಳಗಿಂದ ಒಂದು ವಿಸಿಲಿಂಗ್ ಸೌಂಡ್, ಒಂದು ಸೌಂಡ್ ಬರುವಂಥದ್ದಕ್ಕೆ ವೀಸಿಂಗ್ ಅಂತ ಕರಿತೀವಿ. ಇದಷ್ಟೇ ಅಲ್ಲದೇ ಶ್ವಾಸ ಮತ್ತು ಹೃದಯ ಅಂದರೆ ಲಂಗ್ಸ್ ಆ್ಯಂಡ್ ಹಾರ್ಟ್ ಎರಡೂ ಒಂದಕ್ಕೊಂದು ಸಂಬಂಧಿತ ಅಂಗಾಂಗಗಳು. ಶ್ವಾಸದ ತೊಂದರೆಯಿಂದ ಹೃದಯದ ಮೇಲೂ ಪರಿಣಾಮ ಬೀರಬಹುದು, ಹೃದಯದ ಮೇಲೂ ಪ್ರೆಷರ್ ಬೀರಬಹುದು. ಇದಕ್ಕೆ ನಾವು ರೈಟ್ ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ, ಅಥವಾ ಕಾರ್ಪಲ್ಮೋನಿಯಾ ಅಂತ ಕರಿತೀವಿ. ಇದು ಉಂಟಾದಲ್ಲಿ ವ್ಯಕ್ತಿಗೆ ಕಾಲು ಊತ ಆಗುವಂಥದ್ದು, ಮಲಗಿದಾಗ ಉಸಿರಾಟಕ್ಕೆ ಹೆಚ್ಚು ತೊಂದರೆ ಆಗುವಂಥದ್ದು ಆರ್ಥೋಪ್ನಿಯಾ ಅಂತ ಕರಿತೀವಿ. ಇದು ಕೂಡ ಈ ಕಾಯಿಲೆಯ ಗುಣಲಕ್ಷಣಗಳು ಆಗಿರಬಹುದು. ಈ ಥರ ಗುಣಲಕ್ಷಣಗಳು ಕಂಡಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಬೇಕು ಸರ್? ಈಗ ಇದೆಲ್ಲ ನಾವು ನೋಡಿದಂತೆ ಈ ಲಕ್ಷಣಗಳಿರುವ ಒಂದು ವ್ಯಕ್ತಿ ತುಂಬ ದೀರ್ಘಕಾಲದಿಂದ ಕೆಮ್ಮು ಅಥವಾ ಉಸಿರಾಟದ ತೊಂದರೆಯವರು ಶ್ವಾಸಕೋಶ ತಜ್ಞರಲ್ಲಿ ಫಸ್ಟ್ ಹೋಗಿ
ಡಯಾಗ್ನೋಸಿಸ್. ಈಗ ಡಯಾಗ್ನೋಸಿಸ್ ನಾವು ಏನು ಮಾಡಬೇಕಾಗ್ತದೆ ಡಯಾಗ್ನೋಸಿಸ್ಗೆ ಬರಲಿಕ್ಕೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ಚೆಸ್ಟ್ ಎಕ್ಸ್ರೇ. ಚೆಸ್ಟ್ ಎಕ್ಸ್ರೇ ಮಾಡಿ ನೋಡಿದಾಗ ಅದರಲ್ಲಿ ನಮಗೆ COPD ಕೆಲ ಲಕ್ಷಣಗಳು ಕಾಣ್ಬೋದು. ಹೈಪರ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ, ಅಥವಾ ಲಂಗಲ್ಲಿ ಬುಲ್ಲೇಸ್ ಅಂತ ಹೇಳ್ತೀವಿ. ಇದೆಲ್ಲ ಲಂಗಲ್ಲಿ ಆಗುವಂಥ ಡ್ಯಾಮೇಜ್ಗಳು, ಸ್ಮೋಕಿಂಗ್ ರಿಲೇಟೆಡ್ ಡ್ಯಾಮೇಜ್ ಆಗುವಂಥದ್ದು, ಅದರ ಸೈನ್ಸ್ ನಾವು ನೋಡ್ಬೋದು ಚೆಸ್ಟ್ ಎಕ್ಸ್ರೇಲಿ. ಅದಲ್ಲದೆ ಪಲ್ಮನರಿ ಫಂಕ್ಷನ್ ಟೆಸ್ಟ್, ಇದು ಒಂದು ಮುಖ್ಯ ಟೆಸ್ಟ್ ಆಗಿರುತ್ತೆ. ಸೊ ಇದರ ಮುಖಾಂತರ ನಾವು ರೋಗದ ತೀವ್ರತೆ ಬಗ್ಗೆ ನಾವು ತುಂಬ ತಿಳ್ಕೊಳ್ಬೋದಾಗಿರುತ್ತೆ. ಸೊ ಇದು ಒಂದು ಉಸಿರಾಟದ ಪರೀಕ್ಷೆ. ದೊಡ್ಡ ಉಸಿರನ್ನು ತಗೊಂಡು ಜೋರಾಗಿ ಉಸಿರು ಬಿಡುವಂಥದ್ದು. ಅದರಲ್ಲಿ ನಾವು ಲಂಗ್ ಕೆಪಾಸಿಟೀಸ್ ಏನಿದೆ, ಎಕ್ಸ್ಪಿರೇಟರಿ ವಾಲ್ಯೂಮ್ ಅಂತ ಹೇಳ್ತೀವಿ, ಅದನ್ನೆಲ್ಲ ನಾವು ನೋಡಿಕೊಂಡು ಎಂಥ ತೀವ್ರತೆ ಏನಿರಬಹುದು, ಇದಕ್ಕೆ ಕಾರಣವೇನಿರ್ಬೋದು, ಅದಕ್ಕೆ ನಾವು ಮತ್ತೆ ಅದಕ್ಕೆ ಅನುಗುಣವಾಗಿ ಏನು ಮೆಡಿಸಿನನ್ನು ಕೊಡಬೇಕಾಗ್ತದೆ ಅಂತ ನಾವು ನೋಡ್ಬೋದು. ಇದಲ್ಲದೆ ಸ್ವಲ್ಪ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ನಮಗೆ ಹೆಲ್ಪ್ ಮಾಡುತ್ತೆ ಇದು ಡಯಾಗ್ನೋಸಿಸ್ ಮಾಡಲಿಕ್ಕೆ. ಅದರಲ್ಲಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ. ಕೆಲವು ಪೇಷಂಟ್ಸ್ COPD ಉಳ್ಳವರು ಈಸ್ನೋಫಿಲ್ಸ್, ಬ್ಲಡ್ಡಲ್ಲಿ ಈಸ್ನೋಫಿಲ್ ಕಣಗಳು ಜಾಸ್ತಿ ಆಗಿರೋದ್ರಿಂದ ಅದು ಅಲರ್ಜಿಕ್ ಸಿಂಪ್ಟಮ್ಸ್ ಕೂಡ ಜಾಸ್ತಿ ಆಗ್ತದೆ. ಸೊ ಅವರಲ್ಲಿ ಅದನ್ನು ನಾವು ಕಂಡುಹಿಡಿದಲ್ಲಿ ಅದಕ್ಕೆ ಬೇರೆ ಆದಂಥ ಒಂದು ಮೆಡಿಸಿನ್ಸನ್ನು ನಾವು ಕೊಡ್ಬೋದು. ಇದೆಲ್ಲ ಮುಗಿಸಿ ನಾವು CT ಸ್ಕ್ಯಾನ್ ಅಂತ ಹೇಳ್ತೀವಿ. ಈಗ ತುಂಬ ತೊಂದರೆ ಇರುವವರಲ್ಲಿ ಅಥವಾ ಎಕ್ಸ್ರೇಲಿ ನಾವು ಕೆಲ ಲಕ್ಷಣಗಳು ನಾವು ಈಗಾಗಲೇ ಮಾತಾಡಿದಂಥ ಸೈನ್ಸ್ ಇದ್ದಲ್ಲಿ ನಾವು CT ಸ್ಕ್ಯಾನ್ ಮಾಡಿ ಅದನ್ನು ಇನ್ನೂ ವಿಸ್ತಾರವಾಗಿ ನೋಡಬಹುದಾಗಿರ್ತದೆ. ಅದರಲ್ಲಿ ಈಗ ಮತ್ತು ಅದರಲ್ಲಿ ನಾವು ಬೇರೆ ಬೇರೆ ಆದಂತಹ ಇಂಟರ್ವೆನ್ಷನ್ಗಳನ್ನು ಪ್ಲ್ಯಾನ್ ಮಾಡಲಿಕ್ಕೆ CT ಸ್ಕ್ಯಾನು ಕೂಡ ನಮಗೆ ಸಹಕರಿಸ್ತದೆ. ಸೊ ಇದೆಲ್ಲ ಟೆಸ್ಟ್ಗಳ ನಂತರ ನಮಗೆ ಒಂದು ಡಯಾಗ್ನೋಸಿಸ್, ಇವಾಗ COPD ಅನ್ನೋದು ಒಂದು ಡಯಾಗ್ನೋಸಿಸ್ ಬರುತ್ತೆ. ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರ್ತದೆ, ಸ್ಟೇಜ್ A, B, E ಅಂತೆಲ್ಲ ಹೇಳ್ತೇವೆ. ಸೊ ಇದಾದಮೇಲೆ ನೆಕ್ಸ್ಟ್ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂತ ನೀವು ಒಂದು ಸ್ವಲ್ಪ ವಿಸ್ತರಿಸಿ. ಈಗ COPDಯ ಗುಣಲಕ್ಷಣಗಳು ತಿಳ್ಕೊಂಡಿದ್ದೀವಿ, COPDಯನ್ನು ಡಯಾಗ್ನೋಸಿಸ್ ಮಾಡಿದ್ದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ. ಮುಂದೆ ಬರುವಂಥದ್ದು ಟ್ರೀಟ್ಮೆಂಟ್. ಇದಕ್ಕೆ ಟ್ರೀಟ್ಮೆಂಟ್ ಆಗಿ ಏನು ಮಾಡಬಹುದು ಅಂತ ಕೇಳೋದಾದರೆ, ಒಂದು ರೋಗದ ತೀವ್ರತೆ ಅನುಗುಣವಾಗಿ ತಕ್ಕಂತೆ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಮೈಲ್ಡ್ ಇರ್ಬೋದು, ಮಾಡ್ರೇಟ್ ಇರ್ಬೋದು, ಸಿವಿಯರ್ ಇರ್ಬೋದು, ಅಥವಾ ವೆರಿ ಸಿವಿಯರ್ ಇರ್ಬೋದು. ಒಬ್ಬ ವ್ಯಕ್ತಿಗೆ ಮೈಲ್ಡ್ COPD ಉಂಟಾದಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಇನ್ಹೇಲರ್ಸ್ ಅಂತ ಹೇಳ್ತೇವೆ, ಅಂದರೆ ಬ್ರಾಂಕೋಡೈಲೇಟರ್ಸ್ ಅಥವಾ ಕೆಲವೊಂದು ಮೆಡಿಕೇಷನ್ಸನ್ನು ಡೈರೆಕ್ಟಾಗಿ ಶ್ವಾಸಕ್ಕೆ ಕೊಡುವಂಥದ್ದು. ಇಲ್ಲಿ ನಮಗೆ ಕಾಣುವಂಥದ್ದು ಆ ರೀತಿಯ ಒಂದು ಇನ್ಹೇಲರ್. ಈ ಮೆಡಿಸನ್ ಏನು ಶ್ವಾಸಕ್ಕೆ ಹೋಗುತ್ತೋ ಅದು ಇಲ್ಲಿ ಕ್ಯಾನಿಸ್ಟರ್ ಅಂತ ಹೇಳ್ತೇವೆ. ಆ ಕ್ಯಾನಿಸ್ಟರ್ ಒಳಗೆ ಒಂದು ಪ್ರೊಪೆಲೆಂಟ್ ಒಟ್ಟಿಗೆ ಇರುತ್ತೆ. ಇದನ್ನು ಪ್ರೆಸ್ ಮಾಡಿದಾಗ ಡೈರೆಕ್ಟಾಗಿ ಶ್ವಾಸಕ್ಕೆ ಹೋಗಿ ಆ ಮೆಡಿಸನ್ ಆ್ಯಕ್ಟ್ ಆಗುವಂಥದ್ದು. ಅದೇ ರೀತಿ ನಮಗೆ ಇಲ್ಲಿ ಇನ್ನೊಂದು ಇನ್ಹೇಲರ್ ಕಾಣುವಂಥದ್ದು. ಇದು ಕೂಡ ಅದೇ ಥರ ಒಂದು ಸಿಮಿಲರ್ ಇನ್ಹೇಲರ್. ಇದು ಇನ್ನೊಂದು ರೀತಿಯ ಒಂದು ಇನ್ಹೇಲರ್. ಇದು ಡ್ರೈ ಪೌಡರ್ ಇನ್ಹೇಲರ್ ಡಿವೈಸ್ ಅಂತ ಕರಿತೇವೆ. ಇದರಲ್ಲಿ ಒಂದು ಕ್ಯಾಪ್ಸ್ಯೂಲ್ ರೀತಿಯಾಗಿ ಮೆಡಿಸನ್ ಇರುವಂಥದ್ದು. ಆ ಕ್ಯಾಪ್ಸ್ಯೂಲನ್ನು ಇದರೊಳಗೆ ಹಾಕಿ ಮತ್ತು ಜೋರಾಗಿ ಶ್ವಾಸ ಎಳ್ಕೊಂಡಾಗ ಆ ಕ್ಯಾಪ್ಸ್ಯೂಲಲ್ಲಿ ಇರುವಂತಹ ಮೆಡಿಸಿನ್ ಡೈರೆಕ್ಟಾಗಿ ಶ್ವಾಸಕ್ಕೆ ಹೋಗಿ ಅಲ್ಲೇ ಲೋಕಲಿ ಆ್ಯಕ್ಟಿಂಗ್ ಅಂತ ಹೇಳ್ತೇವೆ. ಸೊ ಹಾಗಾಗಿ ಸಿಸ್ಟಮಿಕ್ ಮೆಡಿಕೇಷನ್ಸ್ಗಿಂತ ಸೈಡ್ ಎಫೆಕ್ಟ್ ಬಹಳ ಕಡಿಮೆ ಇರುವಂಥದ್ದು ಈ ಇನ್ಹೇಲರ್ ಡಿವೈಸಸ್. ಇಲ್ಲಿ ತೋರಿಸಿದ ಈ ಇನ್ಹೇಲರ್ ಜೊತೆ ಇನ್ನೊಂದು ಸ್ಪೇಸರ್ ಅಂತ ನಾವು ಕರಿತೇವೆ. ಇದು ಹಲವರಲ್ಲಿ ಅಥವಾ ಬಹಳ ದೊಡ್ಡವರಲ್ಲಿ, ಎಲ್ಡರ್ಸ್ ಅಂತ ಹೇಳ್ತೇವೆ, ಅವರಿಗೆ ಇದರ ಕೋಆರ್ಡಿನೇಷನ್ ಗೊತ್ತಾಗದೇ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಸ್ಪೇಸರ್ನ ಬಳಕೆ ಕೂಡ ನಾವು ಮಾಡ್ತೇವೆ. ಸೊ ದಟ್ ಡ್ರಗ್ ಡೆಪೋಸಿಷನ್ ಅಂದರೆ ಮೆಡಿಸನ್ನಿನ ಎಫೆಕ್ಟ್ ಇನ್ನೂ ಬೆಟರ್ ಇರುವಂಥದ್ದು ಒಂದು ಸಾಧನೆ. ಸೊ ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್. ಇದರೊಟ್ಟಿಗೆ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ಇರ್ಬೋದು, ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಅಥವಾ ಹಲವರಲ್ಲಿ ಸೆಲೆಕ್ಟೆಡ್ ಪೇಷಂಟ್ಸಲ್ಲಿ ಸ್ಟೀರಾಯ್ಡ್ಸ್ ಕೂಡ ಕೊಡುವಂತಹ ಸಂದರ್ಭ ಬರಬಹುದು. ಇದು ಮೆಡಿಕಲ್ ಟ್ರೀಟ್ಮೆಂಟ್. ಇದಲ್ಲದೇನೆ ಕೆಲವೊಂದು ಅದರ್ ಇಂಟರ್ವೆನ್ಷನ್ಸ್ ಮತ್ತು ಸರ್ಜಿಕಲ್ ಆಪ್ಷನ್ಸ್, ಕೆಲವರಲ್ಲಿ ಆಪ್ಷನ್ಸ್ ಅವೈಲಬಲ್, ಕೆಲವೊಂದು ಆಪ್ಷನ್ಸ್ ಆಫರ್ ಮಾಡಬಹುದು. ಅದರಲ್ಲಿ ಒಂದು ಬ್ರಾಂಕೋಸ್ಕೋಪಿಕ್ ಇಂಟರ್ವೆನ್ಷನ್ಸ್, ಲಂಗ್ ರಿಸೆಕ್ಷನ್ ಸರ್ಜರಿ ಅಂತ ಹೇಳ್ತೇವೆ, ಅಥವಾ ಲಂಗ್ ವಾಲ್ಯೂಮ್ ರಿಡಕ್ಷನ್ ಬ್ರಾಂಕೋಸ್ಕೋಪಿಕ್ ಇಂಟರ್ವೆನ್ಷನ್ಸ್ ಅಂತ ಹೇಳ್ತೇವೆ, ಅದು ಕೂಡ ಆಫರ್ ಮಾಡಬಹುದು. ಸೊ ಇದಲ್ಲದೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ಹೇಗೆ ಮಾಡೋದು. ಇವಾಗ COPDಯನ್ನು ಪ್ರಿವೆಂಟ್ ಮಾಡೋದು ಹೇಗೆ.
ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸ್ಮೋಕಿಂಗ್ ಸೆಸೇಷನ್ ಅಂತ ಹೇಳ್ತೇವೆ, ಅಥವಾ ಸ್ಮೋಕಿಂಗ್ ಮಾಡೋದನ್ನು, ತಂಬಾಕು ಸೇವನೆಯನ್ನು ನಿಲ್ಲಿಸುವಂಥದ್ದು. ಅದರಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಇರುವಂಥದ್ದು, ಅದನ್ನು ಪ್ಯಾಸಿವ್ ಸ್ಮೋಕಿಂಗ್, ಅದು ಕೂಡ ವೆರಿ ರಿಸ್ಕಿ ಆ್ಯಂಡ್ ಅದನ್ನು ಅವಾಯ್ಡ್ ಮಾಡುವಂಥದ್ದು. ಇದಲ್ಲದೆ ಇವಾಗ COPD ಡಯಾಗ್ನೋಸ್ ಆಗಿರುವವರಲ್ಲಿ ನಾವು ಏನು ಮುಂದೆ ನೋಡ್ಕೋಬೇಕಾಗ್ತದೆ, ಒಂದು ವ್ಯಾಕ್ಸಿನೇಷನ್. ಸೊ ಇವಾಗ ದೇರ್ ಆರ್ 2 ವ್ಯಾಕ್ಸಿನ್ಸ್ ತುಂಬ ಕಾಮನ್ ಆಗಿ ನಾವು ಯೂಸ್ ಮಾಡ್ತೇವೆ. ಒಂದು ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ಅಂತ ಹೇಳಿ, ಅದು ವರ್ಷದಲ್ಲಿ ಒಮ್ಮೆ, ಇವಾಗ H1N1 ಆಗಿರ್ಬೋದು, H3N2 ಆಗಿರ್ಬೋದು, ಇದನ್ನೆಲ್ಲ ನಾವು ಕೇಳಿದ್ದೇವೆ ಬೇರೆ ಬೇರೆ ವೇರಿಯಂಟ್ಸ್ ಆಗಿ. ಸೊ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ವರ್ಷಕ್ಕೊಮ್ಮೆ 4 ಸ್ಟ್ರೈನ್, ಮೋಸ್ಟ್ ಕಾಮನ್ ಸ್ಟ್ರೈನ್ ಅಲಾಂಗ್ ವಿತ್ H1N1 ಇರುವಂಥ ಒಂದು ವ್ಯಾಕ್ಸಿನ್ ಇರ್ತದೆ, ಅದನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಎರಡನೇದು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಅದು ನ್ಯೂಮೋಕಾಕಲ್ ಡಿಸೀಸ್ ಅಂತ ಹೇಳಿದರೆ ಅದು ಶ್ವಾಸಕೋಶದಲ್ಲಿ ನಿಮೋನಿಯಾ ಉಂಟು ಮಾಡುವಂಥ ಒಂದು ಕಾಯಿಲೆ. ಸೊ ಅದರ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಅದು ಒಂದು 2 ಡೋಸಿನ ವ್ಯಾಕ್ಸಿನ್ ಆಗಿರ್ತದೆ. ಬೋತ್ ಡೋಸಸ್ ಟು ಬಿ ಟೇಕನ್ 2 months ಅಪಾರ್ಟ್. ಸೊ ಇದು ವ್ಯಾಕ್ಸಿನೇಷನ್ ಬಗ್ಗೆ. ಇದಲ್ಲದೆ ನಾವು ಪಲ್ಮನರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೇವೆ. ಸೊ ಪಲ್ಮನರಿ ರಿಹ್ಯಾಬಿಲಿಟೇಷನ್ ಅಂತ ಹೇಳಿದ್ರೆ, ಶ್ವಾಸಕೋಶದಲ್ಲಿ ಈಗ ತೊಂದರೆ ಉಂಟಾದಾಗ, ಈಗ ನಾವು ಬ್ರಾಂಕೋ ಡೈಲೇಟರ್ಸ್ ಅಂತ ಏನು ಮಾತಾಡಿದ್ವಿ, ಅದು ಬೇಸಿಕಲಿ ನಾವು ಹೀಗೆ ಈಗ ಇದರ ಮುಖಾಂತರ ನಾವು ತಿಳಿಬೋದು. ಈ ಕಡೆ ಇರುವಂಥದ್ದು ಇದು ನಾರ್ಮಲ್ ವಿಂಡ್ ಪೈಪ್ ಆಗಿರ್ತದೆ. ಇದು COPD ಪೇಷಂಟ್ಸಲ್ಲಿ ನಾವು ಅಲ್ಲಿ ರೋಗ ಜಾಸ್ತಿ ಆದಾಗ ಅಲ್ಲಿ ಸೆಲ್ಸ್ಗಳು, ಗಾಬ್ಲೆಟ್ ಸೆಲ್ಸ್ ಅಂತ ಹೇಳಿದ್ದು, ಅದು ಜಾಸ್ತಿಯಾಗಿ, ಕಫ ಜಾಸ್ತಿಯಾಗಿ, ಗಾಳಿ ಹೋಗಲಿಕ್ಕೆ ಜಾಗ ಕಮ್ಮಿ ಆಗ್ತದೆ. ಈ ಥರ ಇದ್ದಾಗ ನಾವು ವೀಸಿಂಗು ಅಥವಾ ಶ್ವಾಸದ ಮೆಟ್ಲು ಹತ್ತುವಾಗ ಶ್ವಾಸಕ್ಕೆ ಉಸಿರಾಡಲಿಕ್ಕೆ ತೊಂದರೆ ಆಗುವಂಥದ್ದನ್ನು ನೋಡ್ಬೋದು. ಅದು ತೀವ್ರತೆ ತುಂಬ ಜಾಸ್ತಿ ಆದಲ್ಲಿ ಅದು ತುಂಬ ಇಲ್ಲಿ ಕಫ ಎಲ್ಲ ಸೇರಿಕೊಂಡು ಕಟ್ಕೊಂಡು ಶ್ವಾಸ ಓಡಾಡಲಿಕ್ಕೆ ಆಗದಂತೆ ಆಗುವಂಥದ್ದು. ಈಗ ಇದನ್ನು ನಾವು ಚೇಂಜಿಂಗ್ ಇಟ್ ಟು ದಿಸ್, ಇದು ನಾವು ಬ್ರಾಂಕೋ ಡೈಲೇಟರ್ ಮುಖಾಂತರ ಮಾಡ್ಬೋದು. ಇದು ಆಫ್ಟರ್ ಒಂದು ವಯಸ್ಸಿನ ನಂತರ ಅದು ರೆಸ್ಪಾನ್ಸು ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಆಗ ನಾವು ಬೇರೆ ವಿಧಾನಗಳು, ಈಗ ಪಲ್ಮನರಿ ರಿಹ್ಯಾಬಿಲಿಟೇಷನ್ ಅಂತ ಏನು ಹೇಳಿದ್ವಿ, ಎಕ್ಸರ್ಸೈಸಸ್ ಮುಖಾಂತರ ನಮ್ಮ ಶ್ವಾಸಕೋಶಗಳನ್ನು ಸ್ವಲ್ಪ ಹೆಲ್ದಿಯಾಗಿ ಇಟ್ಕೊಳ್ಳುವಂಥದ್ದು. ಅದು ಆ ಪಲ್ಮನರಿ ರಿಹ್ಯಾಬಿಲಿಟೇಷನಲ್ಲೂ ಒಂದು 2 ಥರ ಇದೆ. ಒಂದು ಆ ಜಾಗದಲ್ಲಿ ಹೋಗಿ ಮಾಡುವಂಥದ್ದು, ಪಲ್ಮನರಿ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಏನು ಹೇಳ್ತೇವೆ, ಅದರಲ್ಲಿ ಮಾಡುವಂಥದ್ದು. ಮತ್ತು ಇನ್ನೊಂದು ಹೋಮ್ ಬೇಸ್ಡ್ ಪಲ್ಮನರಿ ರಿಹ್ಯಾಬಿಲಿಟೇಷನ್ ಅಂತ ಕೂಡ ಹೇಳ್ತೇವೆ. ಒಂದು ಸಿಂಪಲ್ ಆದಂಥ ಶ್ವಾಸಕೋಶದ ಎಕ್ಸರ್ಸೈಸ್ ಅಂತ ಹೇಳಿದರೆ, ದೀರ್ಘವಾಗಿ ಉಸಿರು ತಗೊಳ್ಳುವುದು, ಅದನ್ನು ಹೋಲ್ಡ್ ಇಟ್ ಫಾರ್ ಅಬೌಟ್ 5 to 10 seconds, ಮತ್ತು ಶ್ವಾಸ ನಿಧಾನವಾಗಿ ಬಿಡುವಂಥದ್ದು. ಇದು ಕೂಡ ಒಂದು ಎಫೆಕ್ಟಿವ್ ಪಲ್ಮನರಿ ಎಕ್ಸರ್ಸೈಸ್ ಆಗುವಂಥದ್ದಾಗಿ ನಾವು ನೋಡ್ಬೋದು. ಸೊ ಇದೆಲ್ಲದರೊಂದಿಗೆ ನಾವು COPDಯನ್ನು ಒಳ್ಳೆ ಮೆಡಿಸಿನ್ಸೊಂದಿಗೆ ಮತ್ತು ಎಲ್ಲ ಇಂಟರ್ವೆನ್ಷನ್ಸೊಂದಿಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಇನ್ ಸಮ್ ಪೇಷಂಟ್ಸ್ ನಾವು ಎಲ್ಲ ಮಾಡಿ ಕೂಡ ಮೆಡಿಸಿನ್ಸ್ ಆಗಲಿ ಎಲ್ಲದರಲ್ಲೂ ಕೂಡ ನಾವು ಏನು ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆದಮೇಲೂ ನಾವು ಸಿಂಪ್ಟಮ್ ಕಂಟ್ರೋಲ್ ಆಗದಿದ್ದಲ್ಲಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಈಸ್ ಅ ಆಪ್ಷನ್. ದ್ಯಾಟ್ ಕ್ಯಾನ್ ಬಿ ಅ ಫೈನಲ್ ಆಪ್ಷನ್ ಆಗಿ ನಾವು ನೋಡ್ಬೋದು. ಸೊ ಈಗಾಗಲೇ COPD ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಅಂದರೆ ಇದೊಂದು ದೀರ್ಘಕಾಲದ ಶ್ವಾಸಕೋಶದ ತೊಂದರೆ. ಇದರ ಗುಣಲಕ್ಷಣಗಳು ಏನು ಅಂತ ತಿಳ್ಕೊಂಡಿದ್ದೀವಿ. ಕೆಮ್ಮು ಬರುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ವೀಸಿಂಗ್ ಬರುವಂಥದ್ದು, ಪದೇ ಪದೇ ಶ್ವಾಸಕೋಶದ ಸೋಂಕು ಆಗುವಂಥದ್ದು, ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಕರಿತೇವೆ. ಇದರೊಟ್ಟಿಗೆ ಹಾರ್ಟಿನ ಮೇಲೆ ಪ್ರಭಾವ ಬೀರಿ ಆರ್ಥೋಪ್ನಿಯಾ ಅಂತ ಹೇಳ್ತೇವೆ, ಅಂದರೆ ಕಾಲು ಊತ ಬರುವಂಥದ್ದು ಮತ್ತು ಮಲಗಿದಾಗ ಉಸಿರಾಟದ ತೊಂದರೆ ಹೆಚ್ಚಳ ಆಗುವಂಥದ್ದು, ಇದನ್ನು ನೋಡಿದ್ದೇವೆ. ಇದರೊಟ್ಟಿಗೆ ಈ ಥರ ಸಮಸ್ಯೆ ಇದ್ದಲ್ಲಿ ಯಾವ ಡಾಕ್ಟರನ್ನ ಬಳಿ ಹೋಗಬೇಕು ಅಂತ ಹೇಳಿದ್ದೇವೆ. ಅಂದರೆ ಒಂದು ಶ್ವಾಸಕೋಶದ ತಜ್ಞ ಪಲ್ಮನಾಲಜಿಸ್ಟ್ ಬಳಿ ಹೋಗಬೇಕು. ಅವರು ಏನೆಲ್ಲ ಮಾಡ್ತಾರೆ ಅಂದರೆ ಬ್ಲಡ್ ಟೆಸ್ಟ್ ಆಗಿರಬಹುದು, ಚೆಸ್ಟ್ ಎಕ್ಸ್ರೇ ಆಗಿರಬಹುದು, ಅಥವಾ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೇವೆ, ಶ್ವಾಸದ ಕೆಪಾಸಿಟಿಯನ್ನು ಟೆಸ್ಟ್ ಮಾಡಲಿಕ್ಕೆ ಮಾಡುವಂಥದ್ದು. ಇದು ಮಾಡಿ ಆ ರೋಗದ ತೀವ್ರತೆಯನ್ನು ಅರಿತು ಅದಕ್ಕೆ ಅನುಗುಣವಾದಂತಹ ಟ್ರೀಟ್ಮೆಂಟ್ ಅದನ್ನು ಕೂಡ ಶುರು ಮಾಡುವಂಥದ್ದು. ಈ ಟ್ರೀಟ್ಮೆಂಟ್ ಮಾಡಿ ಇದನ್ನು ಸಾಕಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ಒಂದನ್ನು ನಾವು ತಿಳ್ಕೊಂಡಿದ್ದೇವೆ. ಇದರೊಟ್ಟಿಗೆ ನಾವು ಈ COPDಯನ್ನು ತಡೆಯೋದು ಹೇಗೆ, ಈ COPDಯ ಉಲ್ಬಣ ಆಗೋದು ಅಂದರೆ ಎಕ್ಸಸರ್ಬೇಷನ್ಸ್ನು ಪ್ರಿವೆಂಟ್ ಮಾಡೋದು ಹೇಗೆ ವ್ಯಾಕ್ಸಿನೇಷನ್ ಮುಖಾಂತರ, ಮತ್ತು ಈ ಕಾಯಿಲೆ ಇದ್ದವರಲ್ಲಿ ಅದನ್ನು ಕಂಟ್ರೋಲ್ ಆಗಿ ಇಟ್ಕೊಂಡೋದು ಹೇಗೆ ಅಂತ ಕೂಡ ನಾವು ತಿಳ್ಕೊಂಡಿದ್ದೇವೆ. ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಹೇಗಂದರೆ ಏನು? ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಒಬ್ಬ ರೋಗಿಯ ಎಂಡ್ ಸ್ಟೇಜ್ ಲಂಗ್ ಡಿಸೀಸ್ ಅಂದರೆ ಶ್ವಾಸಕೋಶ ಪೂರ್ತಿಯಾಗಿ ಎಂಡ್ ಸ್ಟೇಜ್ ಬಂದಲ್ಲಿ ಒಬ್ಬ ಮೃತ ವ್ಯಕ್ತಿಯ ಶ್ವಾಸಕೋಶಗಳನ್ನು ತೆಗೆದು ಕಸಿ ಮಾಡೋದಕ್ಕೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕರಿತೇವೆ. ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ COPD
ಕಾಯಿಲೆಗೆ ಒಂದು ಲಾಸ್ಟ್ ಆಪ್ಷನ್ ಆಗಿ ಆಫರ್ ಮಾಡಬಹುದು. ಈ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ಗಳಿಗೆ COPD ಕಾಯಿಲೆ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಸ್ವಲ್ಪ ಮುಂದೆ ತಿಳಿಸ್ಕೊಡಿ ಸರ್. ಸೊ ಈಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಅಂದಲ್ಲಿ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದ್ದಾವೆ. ಒಂದು ಸಿಂಗಲ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಒಂದು ಕಡೆ ಲಂಗ್ ಹಾಳಾಗಿದ್ದಲ್ಲಿ ಒಂದು ಕಡೆ ಮಾತ್ರ ಲಂಗನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋವಂಥದ್ದು. ಡಬಲ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಅವರು DLT. ಇದು ಜನರಲಿ ಇವಾಗ COPD ಅಂತ ನಾವು ನೋಡಿದಾಗ COPD ಜನರಲೈಸ್ಡ್ ಡಿಸೀಸ್ ಆಗಿರುತ್ತೆ. ಅಂದರೆ ಎರಡೂ ಶ್ವಾಸಕೋಶಗಳನ್ನು ಇನ್ವಾಲ್ವ್ಮೆಂಟ್ ಆಗಿರ್ತದೆ COPDಯಲ್ಲಿ. ಹಾಗಾಗಿ ಡಬಲ್ ಲಂಗ್ ಟ್ರಾನ್ಸ್ಪ್ಲಾಂಟು ಜಾಸ್ತಿ ಕಾಮನ್ ಆಗಿರುತ್ತೆ. ಮತ್ತು ಮೂರನೇದಾಗಿ ಹಾರ್ಟ್ ಲಂಗ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನಾವು ಮೊದಲೇ ಮಾತಾಡಿದ ಹಾಗೆ ಎಂಡ್ ಸ್ಟೇಜ್ ಲಂಗ್ ಡಿಸೀಸ್ ಆಗಿದ್ದಾಗ ಅದು ಹೃದಯದ ಮೇಲೆ ಒಂದು ಪರಿಣಾಮ ಬಿದ್ದು ಕಾರ್ಪಲ್ಮೊನೆಲೆ ಅಂತ ಹೇಳ್ತೀವಿ. ಹೃದಯದಿಂದ ಶ್ವಾಸಕೋಶಕ್ಕೆ ಬರುವಂತಹ ರಕ್ತನಾಳಗಳಲ್ಲಿ ಪಲ್ಮನರಿ ಆರ್ಟ್ರಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ಪ್ರೆಷರ್ ಜಾಸ್ತಿ ಆಗಿ ಹೆಚ್ಚಳ ಆಗಿ ಅದು ಕೂಡ ಉಸಿರಾಡಲಿಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಆ ಥರ ರೋಗಿಗಳಲ್ಲಿ ನಾವು ಹಾರ್ಟ್ ಲಂಗ್ ಟ್ರಾನ್ಸ್ಪ್ಲಾಂಟೇಷನನ್ನು ನಾವು ಬಯಸ್ತೀವಿ. ಈಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಇವಾಗ COPDಯಲ್ಲಿ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಏನೇನು ಇಂಡಿಕೇಶನ್ಸ್ ಇರ್ಬೋದು, ಯಾವಾಗ ರೆಫರ್ ಮಾಡಬೇಕು ಸ್ವಲ್ಪ ತಿಳಿಸ್ಕೊಡಿ ಡಾಕ್ಟರ್. ಒಬ್ಬ COPDಯ ರೋಗಿ ಅಂದರೆ COPD ಉಂಟ ವ್ಯಕ್ತಿಗೆ ಎಂಡ್ ಸ್ಟೇಜ್ ಲಂಗ್ ಡಿಸೀಸ್ ಆದಲ್ಲಿ, ಅಂದರೆ ಕಂಟಿನ್ಯೂಸ್ ಆಕ್ಸಿಜನ್ ಡಿಪೆಂಡೆನ್ಸಿ, ಅಂದರೆ ಮನೆಯಲ್ಲಿ ಕೂಡ ಆಕ್ಸಿಜನ್ನ ಬಳಕೆಯಿಂದ ಮಾತ್ರ ಉಸಿರಾಡುವಂತಹ ಒಂದು ಸಿವಿಯರ್ COPD ಸ್ಟೇಜಲ್ಲಿ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಒಂದು ಆಪ್ಷನ್ ಆಗಿರುವಂಥದ್ದು. ಇದಲ್ಲದೇನೆ ಹಲವೊಂದು ಕಾರಣಗಳು ಕೂಡ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಲಾಸ್ಟ್ ಆಪ್ಷನ್ ಆಗಿ ಇರಬಹುದು. ಅದರಲ್ಲಿ ಮುಖ್ಯವಾದದ್ದು COPD. ಅದು ಬಿಟ್ಟರೆ ILD ಅಂತ ಹೇಳ್ತೇವೆ, ಕೆಲವೊಂದು ಬೇರೆ ಅದು ರೋಗಗಳು ಕೂಡ ಇರುವಂಥದ್ದು. ಈ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮುಂದೆ ಹೇಗೆ ಒಂದು ವ್ಯಕ್ತಿಗೆ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಆದ ನಂತರ ಮುಂದೆ ಫಾಲೋ ಅಪ್ ಹೇಗೆ, ಅದರ ಕಾಂಪ್ಲಿಕೇಶನ್ ಹೇಗೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್. ಸೊ ಈಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ COPDಯಲ್ಲಿ ನಾವು ಆಕ್ಸಿಜನ್ ಡಿಪೆಂಡೆಂಟ್ ಇರುವಂತಹ ಪೇಷಂಟ್ಸಲ್ಲಿ ಅವರ FEV1 ಅಂತ ಹೇಳ್ತೇವೆ, ನಾವು ಏನು ಪಲ್ಮನರಿ ಫಂಕ್ಷನ್ ಟೆಸ್ಟ್ ಊದುವಂಥ ಪರೀಕ್ಷೆಯಲ್ಲಿ ನಾವು ಕಂಡು ಬಂದಂಥ FEV1 ವ್ಯಾಲ್ಯೂ 25% ಕಮ್ಮಿ ಇದ್ದಾಗ, 25%ಕ್ಕಿಂತನೂ ಕಮ್ಮಿ ಇದ್ದಾಗ, ಮತ್ತು ಅವರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೆಟ್ಟ ಗಾಳಿ ಅಂತ ನಾವೇನು ಹೇಳ್ತೀವಿ ಅದು ರಕ್ತದಲ್ಲಿ ಜಾಸ್ತಿ ಆದಾಗ ಹೈಪರ್ ಕ್ಯಾಪ್ನಿಕ್ ಫೇಲ್ಯೂರ್ ಅಂತ ಹೇಳ್ತೇವೆ. ಇಂಥವರಲ್ಲಿ ನಾವು ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ನ ನಾವು ಬಯಸ್ತೇವೆ. ಅವರಲ್ಲಿ ಈಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಆದ ನಂತರ ಅದನ್ನು ನೋಡ್ಕೊಳ್ಳೋದು ಹೇಗೆ, ಈಗ ಯಾವುದೇ ಒಂದು ಫಾರಿನ್ ಲಂಗ್ ಅಥವಾ ಫಾರಿನ್ ಮೆಟೀರಿಯಲ್ ನಾವು ಬಾಡಿಯಲ್ಲಿ ಅಕ್ಸೆಪ್ಟೆನ್ಸ್ ಆಗೋದು ತುಂಬ ಮುಖ್ಯ. ಸೊ ಹಾಗಾಗಿ ನಾವು ಇಮ್ಯುನೋಸಪ್ರೆಷನ್ ಅಂತ ಹೇಳ್ತೇವೆ, ಮೆಡಿಸಿನ್ಸ್ ಕೊಟ್ಟು ನಮ್ಮ ಬಾಡಿಯ ಇಮ್ಯುನಿಟಿಯನ್ನು, ರೋಗ ನಿರೋಧಕ ಶಕ್ತಿ ಅಂತ ಏನು ಹೇಳ್ತೇವೆ ಅದನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ತೇವೆ ಮೆಡಿಸಿನ್ಸ್ ಕೊಟ್ಟು. ಮತ್ತು ಅವರಿಗೆ ಬ್ರಾಂಕೋಸ್ಕೋಪಿಸ್ ಬೇಕಾಗ್ತದೆ. ಈಗ ನಾವು ಎಲ್ಲಿ ಅದನ್ನು ತೆಗೆದು ಎಲ್ಲಿ ಕೂಡಿಸಿರ್ತೀವಿ ಅದು ಶ್ವಾಸದ ನಾಳ ಎಲ್ಲಿ ಅದು ಕೂಡಿರುತ್ತೆ ಅದು ಸರಿಯಾಗಿದೆಯಾ, ಅಲ್ಲಿ ಹೀಲಿಂಗ್ ಚೆನ್ನಾಗಾಗಿದೆಯಾ ಅದನ್ನು ನೋಡಬೇಕಾಗ್ತದೆ. ಮತ್ತು ಪಲ್ಮನರಿ ಫಂಕ್ಷನ್ ಟೆಸ್ಟ್, ಸೀಕ್ವೆನ್ಷಿಯಲ್ ಪಲ್ಮನರಿ ಫಂಕ್ಷನ್ ಟೆಸ್ಟ್ಗಳನ್ನು ನಾವು ಮಾಡಿ ಅದು ಹೇಗೆ ಇದೆ ಅಂತ ನಾವು ನೋಡಬೇಕಾಗ್ತದೆ. ಸೊ ಒಂದು ಲಂಗ್ ಟ್ರಾನ್ಸ್ಪ್ಲಾಂಟ್ ಆದ ನಂತರ ದ ರೆಸ್ಪಾನ್ಸ್ ಅಂತ ಏನು ಹೇಳ್ತೀವಿ, ಅಂದರೆ 5 year ಮಾರ್ಟ್ಯಾಲಿಟಿ ಅಥವಾ ಇಮಿಡಿಯೇಟ್ 3 month ಮಾರ್ಟ್ಯಾಲಿಟಿ, 5 year ಮಾರ್ಟ್ಯಾಲಿಟಿ ಅಂತ ನಾವೇನು ನೋಡ್ತೇವೆ. ಸೊ 3 months ಮಾರ್ಟ್ಯಾಲಿಟಿ ಅಬೌಟ್ 4 to 6%, 4% 6% ಮತ್ತು 5 year ಸರ್ವೈವಲ್ ರೇಟು ಅಬೌವ್ 65% ಇದೆ ಅಂತ ಹೇಳಿದ್ರೆ, ಇವಾಗ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡಿದವರಲ್ಲಿ 5 ವರ್ಷದ ನಂತರ ಕೂಡ 100 ಜನರಲ್ಲಿ ಒಂದು 65 ಜನ ಚೆನ್ನಾಗಿ ಬಾಳುವಂಥ ಒಂದು ಅವಕಾಶವಿರ್ತದೆ. ಸೊ ಹೀಗಾಗಿ ಲಂಗ್ ಟ್ರಾನ್ಸ್ಪ್ಲಾಂಟ್ ಒಂದು ಇಂಪಾರ್ಟೆಂಟ್ ಆಪ್ಷನ್ ಆಗಿರುತ್ತೆ ಫಾರ್ COPD ಪೇಷಂಟ್ಸ್. ಈಗ COPD ಎಲ್ಲ ಮಾತುಗಳನ್ನು ತಿಳಿದಿದ್ದೀರಾ. ಈ ಕಾಯಿಲೆಯ ಬಗ್ಗೆ ಅಥವಾ ಮತ್ತು ಯಾವುದಾದ್ರೂ ಕಾಯಿಲೆಯ ಬಗ್ಗೆ ನೆಗ್ಲೆಕ್ಟ್ ಮಾಡದೇನೆ ಏನಾದರೂ ಗುಣಲಕ್ಷಣಗಳಿದ್ದಲ್ಲಿ ತಮ್ಮ ಹತ್ತಿರದ ಡಾಕ್ಟರ್ನ ಬಳಿ ಹೋಗಿ ಸಂಪರ್ಕಿಸಿ ಅದಕ್ಕೆ ಅನುಗುಣವಾದಂತಹ ವೈದ್ಯೋಪಚಾರಗಳನ್ನು ಮಾಡುವಂಥ ನಮ್ಮ ವಿನಂತಿ. ಇದರ ಬಗ್ಗೆ ಏನೇ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್ ಇದ್ದಲ್ಲಿ ನಮ್ಮನ್ನು ಖುದ್ದಾಗಿ ಭೇಟಿ ಮಾಡಬಹುದು ಅಥವಾ ನಮ್ಮ ಆಸ್ಪತ್ರೆಯ ವೆಬ್ಸೈಟ್ ಮೂಲಕ ಅಥವಾ ಫೋನ್ ನಂಬರ್ ಮೂಲಕ ಕೂಡ ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.